ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೇಗೆ ಬೇಡ ವಾಲ್ಮೀಕಿ ಆಗ್ತಾನೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೆ. ಶಾಪ ವಿಮೋಚನೆ ಆದಮೇಲೆ ವಾಲ್ಮೀಕಿ ಬ್ರಹ್ಮಜ್ಞಾನವನ್ನು ಗಳಿಸಿ ಜ್ಞಾನಶ್ರೇಷ್ಠರಲ್ಲಿ ಮೊದಲಿಗನಾಗಿ ಬ್ರಹ್ಮದೀಕ್ಷೆಯಲ್ಲಿ ನಿರತನಾಗಿದ್ದಾಗ ಪರಮಾತ್ಮ ಶ್ರೀ ರಾಮನ ರೂಪದಲ್ಲಿ ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ಭಾಳ ಸಂತೋಷ ಆಗ್ಬಿಡುತ್ತೆ ವಾಲ್ಮೀಕಿಗೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ರಾಮನ ಪಾದಗಳನ್ನು ಹಣೆಗೆ ತಾಗಿಸ್ಕೊಳ್ತಾನೆ. ಎರಡು ಕೈಗಳನ್ನು ಜೋಡಿಸಿ, ಹೇ ರಾಮ, ಭಾನುಕುಲ ಶೇಖರ, ನಿನ್ನ ಚರಣ ಕಮಲಗಳ ಸೌಭಾಗ್ಯವೇ, ಸೇವಾ ಭಾಗ್ಯವೇ ನನಗೆ ಬಹಳ ಸಂಪತ್ತೇ ಅಂತ ಅನ್ಕೊಂಬಿಡಿ. ಅದಕ್ಕೆ ಹೇಳೋದು, ಗೋಧನ್ ಗಜ ಧನ್ ಬಾಜಿ ಧನ್ ರತನ ಧನ್ ಖಾನ್, ಜಬ್ ಆವತ್ ಸಂತೋಷ ಧನ್ ಸಬ್ ಧನ್ ಧೂಲಿ ಸಮಾನ್. ಯಾವ ಎಂಥ ಐಶ್ವರ್ಯ ಇರಲಿ, ಕಾರ್ ಇರಲಿ, ಬಂಗ್ಲೆ ಇರಲಿ, ಮನೆ ಇರಲಿ, ಚಿನ್ನ ಇರಲಿ, ರೇಷ್ಮೆ ವಸ್ತ್ರಗಳಿರಲಿ, ಎಂತಹ ಭೋಗ ಭಾಗ್ಯಗಳಿದ್ದರೂ, ಎಂತಹ ಸಂಪತ್ತಿದ್ದರೂ ಕೂಡ ಆ ಭಗವಂತ ಸಿಗ್ತಕ್ಕಂತಹ ಆನಂದ, ಭಗವಂತನಿಂದ ಸಿಗ್ತಕ್ಕಂತಹ ಆ ಆನಂದ ಅನ್ನೋ ಸಂಪತ್ತು, ಆ ಸಂತೋಷ ಅನ್ನೋ ಸಂಪತ್ತು ಇದ್ದುಬಿಟ್ಟರೆ ಈ ಎಲ್ಲ ಭೋಗಭಾಗ್ಯಗಳು ಧೂಳಿಗೆ ಸಮಾನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗೆಯೇ ನಿನ್ನ ಒಂದು ಚರಣ ಕಮಲಗಳ ಸೇವಾ ಭಾಗ್ಯ ನೀನು ಸಿಕ್ಕಿದೆಯಲ್ಲ, ಅದು ಸಂಪತ್ತು ನನಗೆ. ಆ ಸಂಪತ್ತಿದ್ಮೇಲೆ ಇನ್ನೇನು ಬೇಕು ನನಗೆ? ಮೇರು ಪರ್ವತಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಬಾಳು ಬಂಗಾರವಾಗ್ತಕ್ಕಂತಹ ಕಲ್ಪ ವೃಕ್ಷ ಇದ್ದ ಹಾಗೆ ದೇವನಾಗಿರ್ತಕ್ಕಂತಹ ನಿನ್ನ ಸೇವಾ ಭಾಗ್ಯ ಸುಲಭವಾಗಿ ನನಗೆ ಕೈಗೆ ಎಟಕ್ತಲ್ಲ, ಅದು ನಿಜವಾಗ್ಲೂ ನನಗೆ ಸಂಪತ್ತು. ನಾನು ನಿನಗೆ ಇನ್ನೇನು ಹೇಳಲಿಕ್ಕೆ ಆಗ್ತಾ ಇಲ್ಲ ಕಣಪ್ಪ. ಭಗವಂತ ಶ್ರೀರಾಮಚಂದ್ರ, ಅನವರತವೂ ನೀ ನನಗೆ ನಿನ್ನ ಸೇವೆಯನ್ನು ಮಾಡ್ತಕ್ಕಂಥ ಯೋಗವನ್ನು ದಯಪಾಲಿಸು. ರಾಮ, ಮಹಾಭಾಗನಾದ ನಿನಗೆ ತರಂಗಗಳ ಒಡೆಯನಾಗಿರ್ತಕ್ಕಂತಹ ಕಡಲು ಒಂದು ಸಣ್ಣ ಕಾಲುವೆ ಇದ್ದಂತೆ ಸರಿ, ಪರಮೇಶ್ವರನ ಧನುಸ್ಸಾದರೂ ನಿನಗೆ ಒಂದು ಕಬ್ಬಿನ ಜಲ್ಲೆಯಂತೆ ಅಲ್ವೇ? 7 ಸಾಲ ವೃಕ್ಷಗಳು ನಿನ್ನ ಲೆಕ್ಕದಲ್ಲಿ ಕಮಲದ ಹೆಸರುಗಳಂತೆಯೇ ಅಲ್ವೇ? ಎಲ್ಲ ಅವನು ಕತೆ ಹೇಳ್ತಾನೆ. ಅವನು ಬಿಲ್ ಮುರಿತಾನಲ್ಲ ರಾಮ, ಅದರದ್ದು. ಆಮೇಲೆ ವಾಲಿನ ಸಂಹಾರ ಮಾಡಬೇಕಾದ್ರೆ 7 ಸಾಲ, ಅದೆಲ್ಲವನ್ನು ಅವನು ವಾಲ್ಮೀಕಿ ಅವ್ರಿಗೆ ರಾಮನ ಒಂದು ಪರಾಕ್ರಮವನ್ನು ಹೇಳ್ತಾ ಇದ್ದಾನೆ. ಆ ಲಂಕಾನಗರಿಯಾದರೂ ಕ್ರೀಡಾ ವಿನೋದಕ್ಕಾಗಿ ಆಡ್ತಕ್ಕಂಥ ಚೆಂಡಿನಂತೆ ದುಂದುಬಿಯ ದೇಹವು ನಿನಗೊಂದು ಲೆಕ್ಕವೇ? ಯಮನು ಚಿತ್ರಿಸಿದ ಗೊಂಬೆನೇ ಹೌದದು. ರಾಮ, ನಿನ್ನ ಮಹತ್ವವೆಂಬ ಮಂದಿರದಲ್ಲಿ ಊರು ಕಂಬದಂತಿರುವವಳೆ ಅಹಲ್ಯೆ, ಸುರವೈರಿಯಾಗಿರ್ತಕ್ಕಂತಹ ರಾವಣನ ದೇಹವನ್ನು ಸುಡಲು ಬೇಕಾಗಿರ್ತಕ್ಕಂತಹ ಒಣಗಿದ ಮರವಲ್ಲವೇ ಆ ವಿಭೀಷಣ? ದಾರಿಗೆ ಅಡ್ಡಲಾಗಿ ಬಿದ್ದ ಎಳೆಯ ಬಳ್ಳಿಯಂತಲ್ಲವೇ ಮರದ ದಿಂಬಿಯಂತಿದ್ದ ಕಬಂಧ ನಿನಗೆ? ರಾಮ, ಲೋಕವೀತವಾಗಿರ್ತಕ್ಕಂಥ ನಿನ್ನ ಸುಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯವೇ? ರಾಮ, ನಿನಗೆ ನೀನೇ ಸಾಟಿ ಕಣಪ್ಪ. ಅದು ಭಾಳ ತುಂಬ ಚೆನ್ನಾಗಿ ಪರಿಪರಿಯಾಗಿ ಸ್ತುತಿ ಮಾಡ್ತಾನೆ. ರಾಮನ ಹೃದಯದಲ್ಲಿ ಕರುಣೆ ಉಕ್ಕಿ ಬರುತ್ತೆ. ತತ್ಕ್ಷಣವೇ ತನ್ನ ಹಸ್ತವನ್ನು ವಾಲ್ಮೀಕಿಯ ಶಿರಸ್ಸಿನ ಮೇಲಿಟ್ಟು, ಮುನಿ ಕುಲ ತಿಲಕ, ಅಪ್ಪ, ನಿನ್ನ ಭಕ್ತಿಯನ್ನು ಕಂಡು ಆಮೋದ ಹೊಂದಿರುವೆನು. ನೀನು ರಾಮಾಯಣವನ್ನು ಸೃಷ್ಟಿಸಿ ಬಲ ಚತುರವನಾಗಿರುವುದೇ. ಆದ್ದರಿಂದ ನಿನ್ನ ವಿಷಯದಲ್ಲಿ ನನಗೆ ಬಹಳ ಸಂತೋಷ ಇದೆ. ನೀನು ಸಂಪೂರ್ಣ ರಾಮಾಯಣ ಕಾವ್ಯವನ್ನು ರಚನೆ ಮಾಡು, ನಿನಗೆ ಮಹತ್ತಾದ ಯಶಸ್ಸು, ಆತ್ಮ ಸಾಯುಜ್ಯ ಸಿಗುತ್ತೆ ಅಂತ ಹೇಳಿ ಅದೃಶ್ಯನಾಗ್ಬಿಡ್ತಾನೆ. ನಂತರ ವಾಲ್ಮೀಕಿ ಗಂಗಾ ತೀರದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಾನೆ. ಅವತ್ತಿಂದ ಇಂದಿನ ಮುಂದಿನ ಎಲ್ಲವೂ ಕೂಡ ಅವನ ಮನಸ್ಸಿನಲ್ಲಿ ಗೋಚರವಾಗ್ತಿರುತ್ತೆ. ಎಷ್ಟೊಂದು ಮಂದಿ ಮುನಿಗಳು ಅವನ ಶಿಷ್ಯರಾಗಿ ಸೇವೆಗೈತಾ ಇರ್ತಾರೆ. ಈ ರೀತಿಯಾಗಲಿ ತುಂಬ ದಿನ ಕಳೀತಾ ಇರುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪತ್ನಿ ಸೀತೆ ಲೋಕಾಪವಾದಕ್ಕೆ ಗುರಿಯಾಗ್ತಾಳೆ. ಅದನ್ನು ಸಹಿಸಲಾಗದ ಶ್ರೀರಾಮ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದಾಗ, ಸೀತೆ ತುಂಬು ಗರ್ಭಿಣಿ, ರಾಮಾಜ್ಞೆಯನ್ನು ಮೀರಕ್ಕಾಗಲ್ಲ, ಈತ ಸೀತೆ ಸಂಕಷ್ಟವನ್ನೂ ಸಹಿಸಲಿಕ್ಕಾಗಲ್ಲ. ಹೀಗೆ ದುಃಖಿಸುತ್ತಾನೆ ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ವಾಲ್ಮೀಕಿ ಆಶ್ರಮದ ಅಕ್ಕಪಕ್ಕದಲ್ಲಿ ಬಿಟ್ಟು ರಾಮಾಜ್ಞೆಯನ್ನು ತಿಳಿಸಿ ಭಾಳ ಬೇಜಾರಾಗಿ ದುಃಖದಿಂದ ವಾಪಸ್ ಹೋಗ್ತಾನೆ. ಸಾಧ್ವೀಮಣಿಯಾಗಿರ್ತಕ್ಕಂಥ ಸೀತೆಗೆ ಭಾಳಷ್ಟು ದುಃಖ ಉಮ್ಮಳಿಸಿ ಬರುತ್ತೆ. ಭಾಳ ಬೇಜಾರಾಗುತ್ತೆ. ಎಚ್ಚರ ತಪ್ಪಿ ಬೀಳ್ತಾಳೆ.
ಮತ್ತೆ ಚೇತರಿಸ್ಕೊಂಡು ಅಳ್ತಾ ಇದ್ದಾಗ ವಾಲ್ಮೀಕಿ ಶಿಷ್ಯರು ಸಮೀಪ್ತರಕ್ಕೆ ಅಂತ ಆ ಪ್ರದೇಶದಲ್ಲಿ ಹುಡುಕಾಡ್ತಿರ್ಬೇಕಾದ್ರೆ ಸೀತೆಯನ್ನು ನೋಡ್ತಾರೆ. ಭಯವೂ ಆಗ್ಬಿಡುತ್ತೆ, ಆಶ್ಚರ್ಯವೂ ಆಗ್ಬಿಡುತ್ತೆ. ಆಶ್ರಮದ ಕಡೆ ಓಡೋಡ್ಕೊಂಡು ಬಂದು ಮಹರ್ಷಿಗಳಿಗೆ ಈ ಅಪರೂಪದ ದೃಶ್ಯವನ್ನು ಹೇಳಿದಾಗ ವಾಲ್ಮೀಕಿ ದಿವ್ಯ ದೃಷ್ಟಿಯಿಂದ ಏನೇನಾಗಿದೆ ಅಂತ ತಿಳಿದುಕೊಂಡ್ಬಿಟ್ಟು ಅವಳು ಸೀತೆ ಅಂತ ಅರ್ಥ ಮಾಡಿಕೊಂಡು ತಕ್ಷಣ ಅವಳಿದ್ದ ಪ್ರದೇಶಕ್ಕೆ ಹೋಗ್ತಾರೆ. ಮುನಿ ಶಿಷ್ಯರು ಎಲ್ಲರೂ ಕೂಡ ಹೋಗಿದಾಗ ವಾಲ್ಮೀಕಿ ಅವಳ ಹತ್ರಕ್ಕೆ ಹೋಗಿ, ಅಮ್ಮ ಸಾಧ್ವಿ ಶಿರೋಮಣಿ, ನೀನು ದಶರಥರಾಜನ ಸೊಸೆಯಲ್ಲವೇ ಅಮ್ಮ? ಜಾನಕಿ ಜನಕ ಮಹಾರಾಜನ ಪ್ರಿಯ ಮಗಳಲ್ಲವೇ? ನೀನು ರಾಮನ ಪ್ರೀತಿಯ ಪತ್ನಿಯಲ್ಲವೇ? ನನ್ನ ಜ್ಞಾನನೇತ್ರದಿಂದ ನಿನ್ನ ವೃತ್ತಾಂತವೆಲ್ಲವನ್ನ ನಾನು ಅರಿತಿದ್ದೇನಮ್ಮ. ದೇವಿ, ನೀನು ಎದೆಗುಂದಬೇಡ, ಇದರಲ್ಲಿ ಲವಲೇಶವಾದರೂ ನಿನ್ನ ದೋಷ ಇಲ್ಲ. ದಿವ್ಯ ದೃಷ್ಟಿಯುಳ್ಳ ವಾಲ್ಮೀಕಿಯೇ ನಾನು. ನಿಜ ಸಂಗತಿ ಏನು ಅಂತ ನನಗೆ ಗೊತ್ತಾಗಿದೆ. ನಿನ್ನನ್ನು ನನ್ನ ಪುತ್ರಿಯಾಗಿ ಭಾವಿಸಿದ್ದೇನೆ, ಬಾಮ್ಮ ಅಂತ ಕರೀತಾನೆ. ನನ್ನ ಆಶ್ರಮಕ್ಕೆ ಬಂದು ನನ್ನ ಮಗಳಂತೆ ನೀನು ಸುಖವಾಗಿರು. ಮುನಿ ಪತ್ನಿಯರು ನಿನ್ನ ಅವರ ಮಗು ಅಂತ ಮಗುವಿನ ರೀತಿ ನಿನ್ನನ್ನು ತಿಳಿದುಕೊಂಡು ನಿನ್ನನ್ನು ಚೆನ್ನಾಗಿ ಕಾಪಾಡ್ತಾರೆ. ಮಕ್ಕಳೆಲ್ಲ ನಿನ್ನನ್ನು ಸೋದರಿಯಂತೆ ಆಧರಿಸ್ತಾರೆ. ಯಾವ ಸಂಶಯವನ್ನು ಮಾಡಬೇಡ, ನಾನು ಹಿಂದೆ ಬಾ ಅಂತ ಹೇಳಿ ಕದ್ಕೊಂಡು ಹೋಗ್ತಾನೆ. ಆಗ ಸೀತೆಗೆ ದುಃಖ ಹೋಗಿ ಸಂತೋಷದಿಂದ ಕಣ್ತುಂಬ ಬರುತ್ತೆ. ಅವನಿಗೆ ವಾಲ್ಮೀಕಿಗೆ ನಮಸ್ಕಾರ ಮಾಡಿ ಅವರ ಆದೇಶವನ್ನು ಶಿರಸ ವಹಿಸ್ತಾಳೆ. ವಾಲ್ಮೀಕಿ ಸೀತೆಯನ್ನು ಕರೆದುಕೊಂಡು ಆಶ್ರಮಕ್ಕೆ ಹೋದಾಗ ಋಷಿಪತ್ನಿಯರಿಗೆಲ್ಲ ಸೀತೆಯನ್ನು ಪರಿಚಯ ಮಾಡ್ತಾ, ಅಮ್ಮ ತಾಯಂದರೆ ನೋಡಿ, ಇವಳು ಮಹಾಸಾಧ್ವಿ, ಇವಳ ದರ್ಶನ ಸ್ಪರ್ಶನಗಳೇ ಸಕಲ ಪಾಪಹರವು, ಈ ತುಂಬು ಗರ್ಭಿಣಿಯನ್ನು ಕಣ್ಮಣಿಯಂತೆ ಕಾಪಾಡಿ ಅಂತ ಹೇಳ್ಕೊಂಡಾಗ ಮುನಿ ಪತ್ನಿಯರೆಲ್ಲ ಅತಿಶಯವಾದ ಸಂತಸ ಆದರಗಳಿಂದ ಸೀತೆಯನ್ನು ಸಮುಚಿತ ಸತ್ಕಾರಗಳಿಂದ ಆಧರಿಸ್ತಾರೆ. ಸ್ವಲ್ಪ ಕಾಲ ನಂತರ ಆಶ್ರಮದಲ್ಲಿ ಸೀತೆಗೆ ಲವಕುಶ ಅಂತಕ್ಕಂಥ ಇಬ್ಬರು ಮಕ್ಕಳು ಅವಳಿ ಜವಳಿ ಹುಟ್ಟುತ್ತಾರೆ. ವಾಲ್ಮೀಕಿ ಆ ಮಕ್ಕಳುಗಳಿಗೆ ನಾಮಕರಣ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ ವಾತ್ಸಲ್ಯದಿಂದ ಬೆಳೆಸ್ತಾನೆ. ಆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬುದ್ಧಿ ಕಲ್ತ್ಕೊಳ್ತಾರೆ, ವಿದ್ಯೆ ವಿನಯ ಎಲ್ಲ ಕಲ್ತ್ಕೊಳ್ತಾರೆ, ಸಂಸ್ಕಾರಗಳನ್ನೆಲ್ಲ ಕಲಿತಾರೆ. ಅವರಿಗೆ ಮಹರ್ಷಿಯ ಒಂದು ಸಮ್ಮುಖದಲ್ಲಿ ಅವ್ರಿಗೆ ಉಪನಯನ ಮಾಡ್ತಾರೆ. ಸಂಸ್ಕಾರಗಳನ್ನೆಲ್ಲ ನೆರವೇರಿಸಿ ಸ್ವಾಧ್ಯಾಯದಲ್ಲಿ ನಿರತರಾಗಿ ಮಾಡಿ ಅವರು ಮಹರ್ಷಿಯಿಂದ ಆ ಮಕ್ಕಳು ಬೇಕಾದಷ್ಟು ಅನೇಕ ವೇದಶಾಸ್ತ್ರಗಳನ್ನೆಲ್ಲ ಅಭ್ಯಾಸವನ್ನು ಮಾಡ್ತಾರೆ. ಒಂದು ದಿವಸ ವಾಲ್ಮೀಕಿ ಆಶ್ರಮಕ್ಕೆ ಹೀಗೆ ಸ್ವಾಧ್ಯಾಯದಲ್ಲಿ ನಿರತನಾಗಿರ್ತಕ್ಕಂಥ ಪಂಡಿತರಲ್ಲಿ ಅಗ್ರೇಸರಾಗಿರ್ತಕ್ಕಂಥ ದೇವರ್ಷಿ ನಾರದ ಬರ್ತಾನೆ. ಬಂದಾಗ ವಾಲ್ಮೀಕಿ ಬಹಳ ಗೌರವದಿಂದ ಆದರ ಸತ್ಕಾರಗಳಿಂದ ನಾರದರನ್ನು ಪೂಜೆ ಮಾಡಿ ಒಳ್ಳೆಯ ಆಸನದಲ್ಲಿ ಕೂರಿಸಿ, ಮಹಾತ್ಮ ಭೂಲೋಕದಲ್ಲಿರ್ತಕ್ಕಂಥ ಶ್ರೇಷ್ಠ ಮನುಜರಲ್ಲಿ ಪ್ರತಾಪಶಾಲಿಯು, ಗುಣವಂತನು, ಸತ್ಯವನ್ನೇ ನುಡಿಯುವವನು, ಧರ್ಮ ಮಾರ್ಗವನ್ನು ಅನುಸರಿಸ್ತಕ್ಕಂಥವನು, ಸಕಲ ಭೂತಗಳನ್ನು ಸಮದೃಷ್ಟಿಯಿಂದ ಕಾಣ್ತಕ್ಕಂಥವನು, ಪ್ರಿಯದರ್ಶನನು, ಶೀಲವಂತನು, ಆತ್ಮತ್ವವನ್ನು ಅರಿತವನು, ಕೋಪವನ್ನು ಜಯಿಸಿದವನು, ಉಪಕಾರವನ್ನು ಸ್ಮರಿಸುವವನು, ಸಕಲೋಕಗಳಿಂದಲೂ ಕೀರ್ತಿಸಲ್ಪಡ್ತಕ್ಕಂಥವನು ಯಾರ ಇದ್ದಾರಾ? ತ್ರಿಲೋಕ ಸಂಚಾರಿ ಆಗಿರ್ತಕ್ಕಂಥ ನಿನ್ನ ಗಮನಕ್ಕೆ ಇಂಥ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಕಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ನಾರದ ಹೇಳ್ತಾನೆ, ಮುನೀಂದ್ರ, ನೀನು ವರ್ಣಿಸಿದಂತಹ ಸುಗುಣಗಳ ರಾಶಿ ಎಂದೆನಿಸ್ತಕ್ಕಂಥ ಶ್ರೀರಾಮಚಂದ್ರ ಅಂತಕ್ಕಂಥ ಒಬ್ಬ ಮಹನೀಯ ಇದ್ದಾನೆ. ಕೇವಲ ಅವನು ಏನು ಅಂದರೆ ಅವನು ಬಿಟ್ಟರೆ ಇನ್ನೊಬ್ಬ ಅವನ ಥರ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲ. ಇಕ್ಷ್ವಾಕು ವಂಶದಲ್ಲಿ ಜನಿಸಿರ್ತಕ್ಕಂಥ ಪುಣ್ಯ ಪುರುಷನಾಗಿರ್ತಕ್ಕಂಥ ಸರ್ವ ಲಕ್ಷಣ ಸಂಪನ್ನನಾಗಿ ಜನಗಳಿಗೆಲ್ಲರಿಗೂ ಖುಷಿ ಕೊಡ್ತಕ್ಕಂತಹ, ಎಲ್ಲರನ್ನು ಸಮದೃಷ್ಟಿಯಿಂದ ಕಾಣ್ತಕ್ಕಂಥ ರಾಮ ಅಂತಕ್ಕಂಥ ಆದರ್ಶ ಪುರುಷ ಇದ್ದಾನೆ ಅಂತ ಹೇಳಿದಾಗ ನಾರದರು ಶ್ರೀರಾಮನ ಅವತಾರದ ಕಥೆಯನ್ನು ಪೂರ್ತಿ ತಿಳಿಸ್ತಾರೆ ವಾಲ್ಮೀಕಿಗೆ. ವಾಲ್ಮೀಕಿ ತುಂಬ ಸಂತೋಷದಿಂದ ಎಲ್ಲವನ್ನು ಕೇಳಿಸ್ಕೊಂಡು ಅವರನ್ನು ಕಳಿಸ್ಕೊಟ್ಬಿಟ್ಟು ವಾಲ್ಮೀಕಿ ಏನು ಮಾಡ್ತಾರೆ ಅಂತಂದರೆ ವಾಪಸ್ ಬರ್ತಾರೆ. ಬಂದಾಗ ಒಂದು ದಿವಸ ಏನಾಗುತ್ತೆ, ವಾಲ್ಮೀಕಿ ಮಹರ್ಷಿ ಭರದ್ವಾಜ ಮುಂತಾದ ಶಿಷ್ಯರ ಸಮೇತ ತಮಸಾ ನದಿಯತ್ತ ಹೊರಡ್ತಾರೆ. ಸಾಧು ಸಜ್ಜನರ ಸ್ವಚ್ಛವಾದ ಮನಸ್ಸಿನಂತೆ ನದಿ ಜಲವು ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವಚ್ಛವಾದ ನೀರು, ಶುಭ್ರವಾಗಿರ್ತಕ್ಕಂಥ ನೀರು ನೋಡಿದ ತಕ್ಷಣ ಮುನಿಗೆ ತುಂಬ ಖುಷಿಯಾಗುತ್ತೆ. ಅವ್ರೇನು ಮಾಡ್ತಾರೆ, ನದಿಯೊಳಗಡೆ ಸ್ನಾನ ಮಾಡ್ಕೊಂಬರೋಣ ಅಂತ ಇಳಿತಾರೆ. ತಲೆ ಎತ್ತಿ ನೋಡಿದಾಗ ಒಂದು ಪಕ್ಷಿ ಏನಾಗುತ್ತೆ, ಶೃಂಗಾರ ಅಂದರೆ ಭಾಳ ಎರಡು ಇದು ಮಾಡ್ಕೊಳ್ತಾ ಇರ್ತವೆ, ಭಾಳ ಶೃಂಗಾರದಲ್ಲಿ ಇರ್ತವೆ. ಮಹರ್ಷಿನೂ ಕೂಡ ಆನಂದದಿಂದ ನೋಡ್ತಾನೆ. ಆಗ ಆ ಕ್ಷಣದಲ್ಲಿ ಒಬ್ಬ ಬೇಡ ಬಂದುಬಿಟ್ಟು ಬಾಣ ಪ್ರಯೋಗ ಮಾಡಿದಾಗ ಆ ಜೊತೆಯಲ್ಲಿ ಗಂಡು ಹೆಣ್ಣು ಪಕ್ಷಿಯಲ್ಲಿ ಗಂಡು ಪಕ್ಷಿ ಆ ಬಾಣಕ್ಕೆ
ವಿಲವಿಲನ ಒದ್ದಾಡಿ ಸತ್ತು ಹೋಗ್ಬಿಡುತ್ತೆ. ಹೆಣ್ಣು ಪಕ್ಷಿ ತುಂಬ ಹತ್ಕೊಂಡು ದೈನ್ಯದಿಂದ ಈ ದೃಶ್ಯವನ್ನು ನೋಡಿದಾಗ ವಾಲ್ಮೀಕಿಯ ಮನಸ್ಸು ಕರಗಿ ನೀರಾಗುತ್ತೆ. ಆ ಕ್ಷಣದಲ್ಲಿ ಅವನ ಬಾಯಿಯಿಂದ ಒಂದು ಬರುತ್ತೆ, ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾತ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ ಅಂತ ಬರುತ್ತೆ. ತಕ್ಷಣ ಅವನ ಬಾಯಿಂದ ಬರ್ತಕ್ಕಂಥ ಶ್ಲೋಕ ಇದು. ಎಲ್ಲವೋ ಮಹಾ ಉಗ್ರಪಾತಕಿ ದುಷ್ಟ ನಿಷಾದನೆ. ಈ ಕ್ರೌಂಚ ಪಕ್ಷಿಗಳ ಜೋಡಿ ಮಿಥುನ ಕೇಳಿಯಲ್ಲಿ ಆನಂದದಿಂದ ವಿಹರಿಸ್ತಿರ್ಬೇಕಾದ್ರೆ ಆ ಜೋಡಿಯಲ್ಲಿ ಒಂದು ಪಕ್ಷಿಯನ್ನು ನಿಷ್ಕಾರಣವಾಗಿ ಸಾಯಿಸಿದ್ದೀಯಾ, ಆದ್ದರಿಂದ ನೀನೂ ಸಹ ಶೀಘ್ರವಾಗಿ ಸಾವನ್ನಪ್ಪು ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ ವಾಲ್ಮೀಕಿ. ಅನಿರೀಕ್ಷಿತವಾಗಿ ತನ್ನ ಮುಖದಿಂದ ಹೊರಗೆ ಬಂದಿರತಕ್ಕಂಥ ಈ ವಾಕ್ಯವನ್ನು ಮನನ ಮಾಡ್ತಾನೆ. ಭರದ್ವಾಜ ಶಿಷ್ಯರೊಡನೆ ಹೀಗೆ ಹೇಳ್ತಾನೆ, ಕೇಳಿದ್ರಾ ನನ್ನ ಬಾಯಿಂದ ಬಂದಿರತಕ್ಕಂಥ ಈ ವಾಕ್ಯ ಸಮಾಕ್ಷರಗಳಿಂದ ಕೂಡಿ ಛಂದೋಬದ್ಧವಾಗಿ ಸಿದ್ಧಾಂತದಿಂದ ಕೂಡಿದೆ. ಇದು ಶೋಕದ ವಿಷಯವಾಗಿ ಹೊರಬಂದ ಕಾರಣ ಇದನ್ನು ಶ್ಲೋಕ ಅಂತ ಕರೆಯೋಕ್ಕೆ ಒಪ್ಕೊಳ್ಳುತ್ತೆ. ವಾಲ್ಮೀಕಿಯ ಮಾತುಗಳನ್ನು ಕೇಳಿ ಶಿಷ್ಯರಿಗೆ, ಅದರಲ್ಲೂ ಆ ಶಿಷ್ಯರಲ್ಲೇ ಉತ್ತಮವಾಗಿರ್ತಕ್ಕಂಥ ಭರದ್ವಾಜ ಗುರುಗಳು ನೋಡಿರ್ತಕ್ಕಂಥ ಶ್ಲೋಕವನ್ನು ಜೋರಾಗಿ ಪಠಿಸ್ತಾ ಆನಂದದಿಂದ ಇರಬೇಕಾದ್ರೆ ಗುರುಗಳ ಚಿತ್ತವೂ ಕೂಡ ಅವನ ಒಂದು ಶ್ಲೋಕ ಪಠಣದಿಂದ ಅರಳುತ್ತೆ. ನಂತರ ವಾಲ್ಮೀಕಿ ಸ್ನಾನ ಹಾಗೂ ನಿತ್ಯವಿಧಿಗಳನ್ನು ಆಚರಿಸಿ ಶ್ಲೋಕವನ್ನು ಕುರಿತು ಯೋಚನೆ ಮಾಡ್ತಾನೆ. ಇದು ಭಗವಂತನ ಇಚ್ಛೆಯೇ ಹೌದು ಅಂತ ಭಾವಿಸಿ ಪದೇ ಪದೇ ಶ್ಲೋಕವನ್ನು ಮನನ ಮಾಡ್ತಾ ಮಾಡ್ತಾ ಆಶ್ರಮದ ಕಡೆ ಬರ್ತಾನೆ. ಒಂದು ದಿವಸ ಧ್ಯಾನದಲ್ಲಿ ಅವನು ನಿರತನಾಗಿರಬೇಕಾದಾಗ ವಾಲ್ಮೀಕಿ ಬಳಿಗೆ ಬ್ರಹ್ಮದೇವ ಬರ್ತಾನೆ. ಬಂದುಬಿಟ್ಟು ವಾಲ್ಮೀಕಿ ಎದ್ದು ಅಂಜಲಿ ಬದ್ಧನಾಗಿ ಅವನಿಗೆ ಉಪಚಾರ ಮಾಡಿ ನಮಸ್ಕಾರ ಮಾಡಿ ಅವನನ್ನು ಮಾತಾಡೋಕ್ಕೆ ಅಂತ ಅವನ ಜೊತೆ ಕೂತ್ಕೊಳ್ತಾನೆ ಹತ್ತಿರದಲ್ಲಿ. ಆಗ ಬ್ರಹ್ಮ ವಾಲ್ಮೀಕಿಗೆ ಹೇಳ್ತಾನೆ, ನಿನ್ನ ಮುಖದಿಂದ ಸುಂದರವಾದ ಶ್ಲೋಕ ಬಂದಿದೆ ನೋಡು, ಇದು ನನ್ನ ಸಂಕಲ್ಪದಂತೆಯೇ ಸರಸ್ವತಿ ನಿನ್ನ ನಾಲಿಗೆ ಮೇಲೆ ನಟಿಸಿದ್ದಾಳೆ. ಆದ್ದರಿಂದ ನಿನ್ನ ಮುಖವೆಂಬ ಕಮಲದಲ್ಲಿ ಶಾರದೆ ಸುಸ್ಥಿರವಾಗಿ ನೆಲೆಸಿದ್ದಾಳೆ. ಇದು ನನ್ನ ಅನುಜ್ಞೆ ಅಂತ ಭಾವಿಸು. ಹಿಂದೆ ದೇವರ್ಷಿ ನಾರದ ತಿಳಿಸಿದ ವಾಕ್ಯ ಪದ್ಧತಿಯಂತೆ ಸತ್ಯಕಥೆಗಳನ್ನು ಶ್ಲೋಕಗಳಲ್ಲಿ ನಿಬಂಧನ ಮಾಡಿ ಕವಿತಾ ಸಂಪತ್ತನ್ನು ವಿಸ್ತಾರ ಮಾಡಿ ರಾಮಕಥಾ ಪ್ರಪಂಚವನ್ನು ಸರಳ ಸುಂದರ ಪ್ರಕ್ರಿಯೆಯಿಂದ ರಚಿಸ್ತಕ್ಕಂಥವನಾಗು. ನಿನ್ನಿಂದ ರಚಿಸಲ್ಪಡ್ತಕ್ಕಂಥ ಈ ಕಮನೀಯ ಕಾವ್ಯ ಗಂಗಾದಿ ತೀರ್ಥಗಳು, ಗಿರಿದುರ್ಗಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಇರೋ ತನಕನೂ ಈ ಭೂಮಿ ಮೇಲೆ ಶಾಶ್ವತ ಕೀರ್ತಿಯನ್ನು ಪಡೆದು ವಿರಾಜಮಾನವಾಗುತ್ತೆ. ಇದು ಸತ್ಯ. ನೀನು ರಚಿಸ್ತಕ್ಕಂಥ ರಾಮಾಯಣ ಇರುವ ಪರ್ಯಂತವೂ ನಿನಗೆ ಸಕಲ ಲೋಕಗಳಲ್ಲಿಯೂ ಕೂಡ ಸಂಚರಿಸ್ತಕ್ಕಂಥ ಶಕ್ತಿಯನ್ನು, ಸಮಸ್ತ ಸಂಕಲ್ಪ ಸಿದ್ಧಿಯನ್ನು ಅನುಗ್ರಹಿಸ್ತಿದ್ದೇನೆ ಅಂತ ಹೇಳಿ, ನೀನು ಮೋಕ್ಷ ಸಾಮ್ರಾಜ್ಯವನ್ನು ಅಪೇಕ್ಷಿಸಿದ್ರೆ ಅಂದೇ ನೀನು ಮುಕ್ತಿಯನ್ನು ಗೈಯುವೆ, ನೀನು ಶುಭವಾಗಲಿ ಅಂತ ಹೇಳಿ ಅದೃಶ್ಯನಾಗ್ಬಿಡ್ತಾನೆ ಬ್ರಹ್ಮ. ವಾಲ್ಮೀಕಿಗೆ ಆಶ್ಚರ್ಯ, ಆನಂದ ಎಲ್ಲವೂ ಒಂದೇ ಸಲಿಗೆ ಉಂಟಾಗ್ಬಿಡುತ್ತೆ. ಮೊದಲ ನುಡಿಯಾದ ಆ ಶ್ಲೋಕವನ್ನೇ ಸ್ಮರಿಸ್ತಾ ಇದ್ದಾಗ ಪ್ರಾವೀಣ್ಯವುಳ್ಳ ಶಿಷ್ಯರು ತಮ್ಮ ಗಾನ ಮಾಧುರ್ಯದಿಂದ ಪುನಃ ಪುನಃ ಆಡ್ತಾ ಇರ್ತಾರೆ. ಕೇಳಿ ಕೇಳಿ ಆನಂದಿಸ್ತಾ ಇರ್ತಾನೆ. ಶ್ರೀಮದ್ ರಾಮಾಯಣವನ್ನು ರಚಿಸ್ತಕ್ಕಂಥ ಕೆಲಸವನ್ನು ಶುರು ಮಾಡ್ತಾನೆ. ದರ್ಭೆಯ ಅಗ್ರಗಳನ್ನು ಪೂರ್ವ ದಿಕ್ಕಿಗಳಿಗೆ ಹರಡಿ ಆಸನ ಸಿದ್ಧ ಮಾಡ್ತಾನೆ. ಜಲಸ್ಪರ್ಶ ಮಾಡಿ ಪದ್ಮಾಸನ ಕೂತ್ಕೊಂಡು ಕರಗಳನ್ನು ಜೋಡಿಸ್ಕೊಂಡು ಅರೆಮುಚ್ಚಿದ ಕಣ್ಣುಗಳಿಂದ ಧ್ಯಾನದಲ್ಲಿ ನಿರತನಾಗ್ತಾನೆ. ಧ್ಯಾನ ಯೋಗದಲ್ಲಿದ್ದ ವಾಲ್ಮೀಕಿಯ ಮನೋನೇತ್ರದಲ್ಲಿ ಶ್ರೀರಾಮಕಥಾ ಪ್ರಪಂಚವೆಲ್ಲವೂ ಕಣ್ಣಿಗೆ ಕಟ್ಟಿದಂತೆ ಲೀಲಾಜಾಲವಾಗಿ ಕಾಣತೊಡಗುತ್ತೆ. ಅಂದಿನಿಂದ ಅಡೆ ತಡೆ ಇಲ್ಲದೆ ಶ್ರೀರಾಮಾಯಣ ಕಾವ್ಯ ಪ್ರವಾಹ ಮುಂದೆ ಮುಂದೆ ಸಾಗ್ತಾ ಇರುತ್ತೆ. ಶ್ರೀರಾಮನ ಜನನದಿಂದ ಮೊದಲುಗೊಂಡು ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಉತ್ತರಕಾಂಡ ಕಥೆ ಎಲ್ಲವೂ ರಚಿಸಿಬಿಡ್ತಾನೆ. ಸಂಪೂರ್ಣ ರಾಮಾಯಣ ಅಂತಕ್ಕಂಥ ಈ ಕಾವ್ಯದಲ್ಲಿ 7 ಕಾಂಡ, 700 ಸರ್ಗ, 24,000 ಶ್ಲೋಕ, ಮಧುರ ಮಂಜುಳ ಮನೋಹರವಾಗಿ ರೂಪುಗೊಂಡಿದೆ ರಾಮಾಯಣ. ಅದು ವಾಲ್ಮೀಕಿ ರಾಮಾಯಣ. ಹೀಗೆ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದು ಜಗತ್ಪ್ರಸಿದ್ಧರಾಗಿದ್ದಾರೆ. ಇನ್ನು ಒಂದಿಷ್ಟು ವಿಷಯಗಳು ವಾಲ್ಮೀಕಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು.